ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದು ಬಾಂಬ್ ಸ್ಫೋಟವ ಹಾಗಾದ್ರೆ ಬಾಂಬ್ ಸ್ಫೋಟದ ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಬಾಂಬ್ ಸ್ಫೋಟ ಆಗಿರಬಹುದು ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಇನ್ನೂ ಸಹ ಪರಿಶೀಲನೆ ಆಗ್ತಾ ಇದೆ. ಬಾಂಬ್ ಸ್ಫೋಟ ಹೌದೋ ಅಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸರಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಈಗ ರಾಮೇಶ್ವರ್ ಕೆಫೆ ಸ್ಫೋಟದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ಸಂಸದ ತೇಜಸ್ವಿ ಸೂರ್ಯ ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ. ಬಾಂಬ್ ಸ್ಫೋಟದ ಆರೋಪ ಮಾಡಿದ್ದಾರೆ ಟ್ವೀಟ್ ನಲ್ಲಿ. ಬಾಂಬ್ ಸ್ಫೋಟದ ಆರೋಪವನ್ನು ವ್ಯಕ್ತಪಡಿಸಿರುವಂತಹ ಟ್ವೀಟ್ ಇದು. ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿ ಬಾಂಬ್ ಸ್ಫೋಟ ಆಗಿದೆ ಅನ್ನುವಂತ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 1 ಗಂಟೆ 5 ನಿಮಿಷ, ಈಗಾಗಲೇ 3 ಗಂಟೆ ಆಗ್ತಾ ಬಂತು. ಕಳೆದ 3 ಗಂಟೆಯಿಂದಲೂ ಸಹ ಪರಿಶೀಲನೆ ಆಗ್ತಾ ಇದೆ. ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಶ್ವಾನ ದಳ ಇದೆ, ಬಾಂಬ್ ನಿಷ್ಕ್ರಿಯ ದಳ ಇದೆ, ಎಫ್ಎಸ್ಎಲ್ ಟೀಮ್ ಬಂದಿದೆ. ಅಲ್ಲಿ ಸಿಗುವಂತಹ ಸಾಕ್ಷ್ಯಗಳನ್ನೆಲ್ಲವನ್ನ ಸಹ ಕಲೆ ಹಾಕ್ತಾ ಇದ್ದಾರೆ. ಆ ಸಾಕ್ಷ್ಯಗಳ ಆಧಾರದ ಮೇಲೆ ಬಾಂಬ್ ಸ್ಫೋಟ ಆಗಿದೆಯಾ, ಯಾವ ಸ್ಫೋಟಕವನ್ನ ಬಳಸಲಾಗಿದೆ, ಹೇಗ್ ಸ್ಫೋಟ ಆಯಿತು, ತಂದಿದ್ದು ಯಾರು ಸ್ಫೋಟಕವನ್ನ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಸಹ ಸಿಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಯಾವೆಲ್ಲ ಸಾಕ್ಷ್ಯಗಳು ಸಿಗುತ್ತೆ, ಒಂದೊಂದು ಸಾಕ್ಷ್ಯ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲ ಸಾಕ್ಷ್ಯಗಳನ್ನ ಈಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. 1 ಗಂಟೆ 5 ನಿಮಿಷ ಇರ್ಬೋದು. ನಾವು ಇಲ್ಲೇ ಸ್ಥಳೀಕರು. ಭಾರಿ ಶಬ್ದ ಬಂತು. ಆ ಶಬ್ದ ಕೇಳಿ ಓಡ್ ಬಂದಾಗ ಒಳಗಡೆ ಎಲ್ಲ ಹೊಗೆ ತುಂಬಿಕೊಂಡಿತ್ತು. ಸುಮಾರು 8 ಜನ ಗಾಯಾಳುಗಳನ್ನ ಹಾಸ್ಪಿಟಲ್ಗೆ ನಾವೇ ಆಟೋದಲ್ಲಿ ಕಳಿಸ್ಕೊಟ್ಟಿದ್ದೀವಿ. 1 ಗಂಟೆ 5 ನಿಮಿಷ. ಹೌದು, ಸುಮಾರು 1 ಕಿಲೋಮೀಟರ್ವರೆಗೂ ಹೋಗಿರುತ್ತೆ ಸೌಂಡ್. ಸುಮಾರು ಜನ ಇದ್ರು, ಊಟ ಮಾಡ್ತಾ ಇದ್ರು. 8 ಜನ ಇಂಜೂರಿ ಆಗಿದ್ದಾರೆ. ಒಂದು 2 ಹೆಂಗಸರೇನೋ RX ಅಂತ ನಾವೇ ಕಳ್ಸಿಕೊಟ್ವಿ. ಅಲ್ಲಿಂದ ಏನೋ ವೈದ್ಯರಿಗೆ ಹೋಗಿದ್ದಾರೆ ಅಂತ. ಸುಮಾರು ಜನ ಇದ್ರು, ಊಟ ಟೈಮ್ ಅಲ್ವಾ, ಸುಮಾರು ಜನ ಇದ್ರು. ಸುಮಾರು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಕುಂದಲನಹಳ್ಳಿ ಬಳಿ ಇರ್ತಕ್ಕಂಥ ರಾಮೇಶ್ವರ ಕೆಫೆ ಇದು. ಈ ಬಗ್ಗೆ ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ಏನಾಯ್ತು, ಎಷ್ಟೊತ್ತಿಗೆ ಆಯ್ತು ಸರ್? 1 ಗಂಟೆ 5 ನಿಮಿಷ ಟೈಮು. ಸೊ ನಾವು ಇಲ್ಲೇ ಆಚೆ ನಿಂತ್ಕೊಂಡಿದ್ವಿ. ನಿಂತ್ಕೊಂಡಿದ್ದಾಗ ಒಂಥರ ಭೀಕರವಾಗಿ ಒಂದು ಸ್ಫೋಟ ಆಯ್ತು. ಆ ಸ್ಫೋಟ ಹೆಂಗಿತ್ತು ಅಂತ, ಸ್ಫೋಟಗೆ ಫುಲ್ ಅಕ್ಕಪಕ್ಕ ಮನೆಗಳು ಪ್ಲಸ್ ಫುಲ್ ರಾಮೇಶ್ವರ ಏನಿದೆಯೋ ಫುಲ್ ಬ್ಲಾಕ್ ಸ್ಮೋಕ್ ಇಂದ ಕವರ್ ಆಗೋಯ್ತು. ಸೊ ಆ ಟೈಮಲ್ಲಿ ನಾವು ಇಮಿಡಿಯೇಟ್ ಆಗಿ ಫೈರ್ ಆಗಿ ಆನ್ ಮಾಡಿದ್ವಿ. ಬಂದು ಒಳಗಡೆ ನಾವು ನೋಡೋಷ್ಟೊತ್ತಿಗೆ ಒಂದು ಲೇಡಿ ತುಂಬಾ ಸೀರಿಯಸ್ ಆಗಿ ಇಂಜೂರ್ ಆಗಿತ್ತು. ಆಮೇಲೆ ಕೆಲಸ ಮಾಡೋರು ಒಬ್ಬರಿಗೆ, ಮತ್ತೆ ಕಸ್ಟಮರ್ ಒಬ್ಬರು ಊಟ ಮಾಡೋರಿಗೆ ಬೆನ್ನೆಲ್ಲ ಫುಲ್ ತೂತ್ ತರ ಆಗೋಗಿತ್ತು. ಸರ್ ಆ ತರ ಆಗಿ ಅವರು ಆಮೇಲೆ ಅವ್ರನ್ನೆಲ್ಲ ಆಟೋದಲ್ಲಿ ಶಿಫ್ಟ್ ಮಾಡಿಸಿದೀವಿ. ಹೊರಗೆ ಬಂದ್ರು ಸರ್, ಓಡಿ ಬಂದ್ರು ಸರ್. ಒಬ್ಬಾಕಿಗೆ ಗ್ಲಾಸ್ ಬಿದ್ದ ಕ್ರಾಚ್ ಆಗಿತ್ತು ಸರ್ ಕೈ. ಅವಾಗ ಹಾಸ್ಪಿಟಲ್ ಹೋದ್ವಿ ಸರ್. ಹಾಸ್ಪಿಟಲ್ ತೋರ್ಸ್ಮನಿ. ಆಮ್ಯಾಗ ಇಲ್ಲಿ ಬಂದ, ಆಮ್ಯಾಗ ಪೊಲೀಸರು ಬಂದಾರ ಸರ್. ಒಟ್ಟು ಪೊಲೀಸ್ ಬಂದ ಎಲ್ಲ ಚೆಕ್ ಮಾಡತ್ತೆ ಸರ್. ಒಳಗೆಲ್ಲ ಬ್ಲಾಸ್ಟ್ ಆಗಿ ಎಲ್ಲ ಒಡೆದೋಗಿದೆ ಸರ್. ಗ್ಲಾಸ್ ಎಲ್ಲ ಒಡೆದೋಗಿದೆ. ಆದ ಕಾರಣ ಸರ್ ಒಟ್ಟರು ಈಗ ಎಲ್ಲ ಚೆಕ್. ನಿಮ್ಮ ಹೆಸರು? ನಾಗರಾಜ್ ಅಂತ. ಎಷ್ಟೊತ್ತಿಗಾಯ್ತು? ಯಾರೆಲ್ಲ ಒಳಗಡೆ ಜಾಸ್ತಿ ಜನ ಇದ್ರ? 1 ಗಂಟೆ 5 ನಿಮಿಷ ಕರೆಕ್ಟ್ ಎಕ್ಸಾಕ್ಟ್ ಆಗಿ. ಅವಾಗ ಯಾಕಂದ್ರೆ ಲಂಚ್ ಟೈಮ್ ತುಂಬಾ ಜನ ಇದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ದೇವರ ಭಾಗದಿಂದ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಏನೂ ಆಗ್ಲಿಲ್ಲ. ಸೊ ಆಕ್ಚುಲಿ ಹ್ಯಾಂಡ್ ವಾಶ್ ಹತ್ರ ಆಗಿರೋದಕ್ಕೋಸ್ಕರ, ಅಲ್ಲಿ ಹ್ಯಾಂಡ್ ವಾಶ್ ಇದೆಯಲ್ಲ, ಹ್ಯಾಂಡ್ ವಾಶ್ ಹತ್ರ ಆಗಿರೋದಕ್ಕೋಸ್ಕರ ಎಷ್ಟೊಂದು ಅಪಾಯಗಳು ಜಾಸ್ತಿ ಆಗಿಲ್ಲ. ಸೊ ಮೈನ್ ಎಂಟ್ರೆನ್ಸ್ ಅಲ್ಲಿ ತುಂಬಾ ಜನ ಇದ್ರು. ಸೊ ಅಲ್ಲಿ ಏನು ಯಾವುದೇ ತರ ಸಂಭವಿಸಿಲ್ಲ. ಪ್ಲಸ್ ಒಳಗಡೆ ರಾಮೇಶ್ವರ ಒಳಗಡೆ ಎಲ್ಲಾನು ಗ್ಲಾಸ್ ಎಲ್ಲ ಪೀಸ್ ಆಗಿದೆ, ಹ್ಯಾಂಗಲ್ಸ್ ಎಲ್ಲ ಕಟ್ ಆಗಿದೆ. ಒಂದೇ ಹ್ಯಾಂಡ್ ವಾಶ್ ಇರೋದಕ್ಕೋಸ್ಕರ ಜನ ಕಮ್ಮಿ ಇದ್ರಲ್ಲಿ, ಅದಕ್ಕೋಸ್ಕರ ಆತರ ಆಗಿದೆ. ಹ್ಯಾಂಡ್ ವಾಶ್ ಇದೆಯಲ್ಲ, ಏನಂತ ಗೊತ್ತಿಲ್ಲ ಸರ್. ಇನ್ನ ಚೆಕ್ ಮಾಡ್ತಾ ಇದಾರೆ, ಏನ್ ಸ್ಫೋಟ ಅಂತ ಇನ್ನ ಗೊತ್ತಿಲ್ಲ. ಸೊ ಇಂಜೂರ್ಡ್ ಆಗಿದೆ. 4 ಜನ ಆಗಿದೆ. ನಾವು ನೋಡೋಣ 4 ಜನ ಆಗಿದೆ. 3 ಜನ RX ಹೋಗಿದ್ದಾರೆ. ಆಮೇಲೆ ಇನ್ನೊಬ್ಬರನ್ನ ಮಣಿಪಾಲ್ಗೆ ಶಿಫ್ಟ್ ಮಾಡಿದೀವಿ. ಮಣಿಪಾಲ್ಗೆ? ಒಬ್ರು ಲೇಡೀಸ್, ಅವ್ರ ಹೆಸರು ಗೊತ್ತಿಲ್ಲ, ಲೇಡೀಸ್ ಹೋಗಿದೆ. ತಲೆಗೆ ಏಟ್ ಆಗಿದೆ, ಫುಲ್ ಬೆನ್ನೆ ಏಟ್ ಆಗಿದೆ, ಫುಲ್ ಒಂದ್ ಸೈಡ್ ಫುಲ್ ಏಟ್ ಆಗಿದೆ. ಸೊ ಅವ್ರು ಮತ್ತೆ ಇವಾಗ ತುಂಬಾ ಇದಾಗಿದ್ರು. ಫುಲ್ ಬಟ್ಟೆ ಎಲ್ಲ ಫುಲ್ ಇದಾಗ್ಬಿಟ್ಟು ಫುಲ್ ಬೆಂಕಿ ಹತ್ಕೊಂಡಿತ್ತು. ಸೊ ಅವರೆಲ್ಲ ಇದು ಮಾಡಿ ಮಣಿಪಾಲ್ ಶಿಫ್ಟ್ ಮಾಡಿದ್ರು ಅವರು. ಇದಿಷ್ಟು ನಾಗರಾಜ್ ಹೇಳ್ತಾ ಇರ್ತಕ್ಕಂಥದ್ದು. ನಿಗೂಢವಾಗಿ 1 ಗಂಟೆ 5 ನಿಮಿಷಕ್ಕೆ ಸ್ಫೋಟಗೊಂಡಿದೆ. 4 ಜನ ಇದು ಮಾಡಿದ್ದಾರೆ. 4 ಜನದಲ್ಲಿ ಒಬ್ಬರು ಮಹಿಳೆ ಏನಿದ್ದಾರೆ, ಅವರ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಮತ್ತೆ RX ಅಂತ ಮತ್ತೊಂದು ಹಾಸ್ಪಿಟಲ್ ಇದೆ, ಅಲ್ಲಿ ಇತರ 3 ಸಹ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ
ಸ್ಥಳೀಯ ನಿವಾಸಿ ನಾಗರಾಜ್ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಸ್ಫೋಟದ ತೀವ್ರತೆ ಸಾಕಷ್ಟಿತ್ತು, ಇದರಿಂದ ದೊಡ್ಡ ಸೌಂಡ್ ಕೇಳ್ಬಂತು. ನಂತರ ಪೊಲೀಸರು ಬಂದ್ರು, ನಾವು ಕೂಡ ಅವ್ರು ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ಸಾಗಿಸೋ ಪ್ರಯತ್ನ ಮಾಡಿದ್ವಿ ಅನ್ನೋ ಮಾತುಗಳನ್ನ ನಾಗರಾಜ್ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.